ಮೊದಲಿಗೆ ಹೇಳ್ತಾ ಇದ್ದೇವೆ, ಈ ಸುದ್ದಿ ಸುಳ್ಳಾಗ್ಲಿ. ಒಂದು ವೇಳೆ ಈ ಸುದ್ದಿ ಸತ್ಯ ಅಂತ ಆದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದು ಕಷ್ಟವಾಗುತ್ತೆ. ಸುದ್ದಿ ಏನು ಅನ್ನೋದು ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ. ಕ್ರಿಕೆಟ್ ಕಾಶಿ ಲಾರ್ಡ್ಸ್ ನಲ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕೊನೆಯ ಪಂದ್ಯವನ್ನ ಆಡಲಿದ್ದಾರೆ. ಅಚ್ಚರಿ ಪಡುವ ವಿಷಯ ಅಂದ್ರೆ ಇದು ರೋಹಿತ್ ಶರ್ಮಾ ಅವರ ನಿರ್ಧಾರವಲ್ಲ, ಭಾರತದ ಆಯ್ಕೆ ಸಮಿತಿಯ ನಿರ್ಧಾರ ಇದು. ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಹಿಟ್ ಮ್ಯಾನ್ಗೆ ನೇರವಾಗಿ ಹೇಳಿದೆ, ಲಾರ್ಡ್ಸ್ ನಲ್ಲಿ ನಿಮ್ಮ ಕೊನೆಯ ಪಂದ್ಯ, ಇದಾದ ನಂತರ ನಾವು ನಿಮ್ಮನ್ನ ಸೆಲೆಕ್ಷನ್ಗೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಮುಂದಿನ ವಿಶ್ವಕಪ್ ನಲ್ಲಿ ಆಡೋದಕ್ಕೆ ನಿಮ್ಗೆ ಜಾಗ ಸಿಗೋದಿಲ್ಲ, ನಮ್ಮ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿಲ್ಲ. ಹೀಗಾಗಿ ಲಾರ್ಡ್ಸ್ ನಲ್ಲಿ ನಿಮ್ಗೆ ಕೊನೆಯ ಮ್ಯಾಚ್, ಅವತ್ತೇ ವಿದಾಯ ಘೋಷಣೆ ಮಾಡಿ ಅಂತ ಒಂದು ರೀತಿಯಲ್ಲಿ ಆಯ್ಕೆ ಸಮಿತಿ ಧಮಕಿ ಹಾಕಿದೆ. ಅಲ್ಲಿಗೆ 2023ರಲ್ಲಿ ಕಣ್ಣ ಮುಂದೆ ಪಾಸ್ ಆಗಿದ್ದ ವಿಶ್ವಕಪ್ ಗೆಲುವಿನ ಕನಸು ಕೇವಲ ಕನಸಾಗಿಯೇ ಉಳಿಯುತ್ತಾ ಅನ್ನುವ ಪ್ರಶ್ನೆ ಅಭಿಮಾನಿಗಳನ್ನ ಕಾಡೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಜುಲೈ 19ರಂದು ಇಂಗ್ಲೆಂಡ್ನ ಐತಿಹಾಸಿಕ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿರುವ ಆ ಪಂದ್ಯದ ನಂತರ ನೀಲಿ ಜರ್ಸಿಯಲ್ಲಿ ನೀವು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರನ್ನ ಮತ್ತೆಂದು ನೋಡೋದಕ್ಕೆ ಸಾಧ್ಯವಿಲ್ವಾ? T20 ಮತ್ತು ಟೆಸ್ಟ್ ಕ್ರಿಕೆಟ್ಗೆ ಈಗಾಗಲೇ ವಿದಾಯ ಹೇಳಿರುವ ನಮ್ಮ ನೆಚ್ಚಿನ ದಿಗ್ಗಜನಿಗೆ ಇದೀಗ ಏಕದಿನ ಕ್ರಿಕೆಟ್ನಿಂದಲೂ ಬಲವಂತವಾಗಿ ಕೋಕ್ ನೀಡಲಾಗ್ತಾ ಇದೆಯಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ಕ್ರೇಸ್ನಲ್ಲಿ ನಿಂತರೆ ಸಾಕು, ಎದುರಾಳಿ ಬೌಲರ್ಗಳಿಗೆ ಮೈಯಲ್ಲಿ ನಡುಕ ಶುರುವಾಗ್ತಾ ಇತ್ತು. ಅವರ ಬ್ಯಾಟಿಂಗ್ ಒಂದು ಸುನಾಮಿ, ಒಂದು ಜ್ವಾಲಾಮುಖಿ ಸ್ಫೋಟಗೊಂಡ ಹಾಗೆ. 2023ರ ಏಕದಿನ ವಿಶ್ವಕಪ್ ಫೈನಲ್ ವರೆಗೂ ಅವರು ಭಾರತವನ್ನ ಎಷ್ಟು ಅಗ್ರೆಸಿವ್ ಆಗಿ ಮುನ್ನಡೆಸಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆ ಬೋಲ್ಡ್ ಆಟ, ಆ ನಾಯಕತ್ವ, ಮೊದಲ ಓವರ್ನಿಂದಲೇ ಬೌಲರ್ಗಳ ಮೇಲೆ ಮುಗಿ ಬೀಳುವ ಆ ಸ್ಟೈಲ್ ಭಾರತೀಯ ಕ್ರಿಕೆಟ್ನ ದಿಕ್ಕನ್ನೇ ಬದಲಾಯಿಸಿತ್ತು. ಅದರ ಮುಂದಿನ ವರ್ಷ ಅಂದ್ರೆ 2024ರಲ್ಲಿ ಅದೇ ಅಗ್ರೆಸಿವ್ ಟೆಂಪ್ಲೇಟ್ ಇಟ್ಕೊಂಡು T20 ವಿಶ್ವಕಪ್ ಗೆದ್ದು ಇಡೀ ದೇಶವೇ ಸಂಭ್ರಮಿಸುವಂತೆ ಮಾಡಿದ್ರು. ಆ ವಿಶ್ವಕಪ್ ಗೆದ್ದ ಖುಷಿಯಲ್ಲೇ ಜೂನ್ 29, 2024ರಂದು T20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು. ಆಮೇಲೆ 2025 ಮೇ 7ರಂದು ಇಂಗ್ಲೆಂಡ್ ಪ್ರವಾಸಕ್ಕೂ ಮುನ್ನ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿ ಟೆಸ್ಟ್ ಕ್ರಿಕೆಟ್ಗೂ ವಿದಾಯ ಘೋಷಣೆ ಮಾಡಿದ್ರು. ಒಂದ್ ಕಡೆಯಲ್ಲಿ ಅಭಿಮಾನಿಗಳಿಗೆ ಈ ಬೇಸರ ಇದ್ರು, ಪರವಾಗಿಲ್ಲ ನಮ್ಮ ರೋಹಿತ್ ಶರ್ಮಾ ಇನ್ನೂ 2027ರ ಏಕದಿನ ವಿಶ್ವಕಪ್ ವರೆಗೂ ಖಂಡಿತ ಆಡ್ತಾರೆ, ಕೇವಲ ಒನ್ ಡೇ ಮ್ಯಾಚ್ಗಳ ಮೇಲೆ ಫೋಕಸ್ ಮಾಡ್ತಾರೆ ಅಂತ ಅಭಿಮಾನಿಗಳು ತಮ್ಮನ್ನು ತಾವು ಸಮಾಧಾನ ಮಾಡ್ಕೊಳ್ತಾ ಇದ್ರು. ರೋಹಿತ್ ಶರ್ಮಾ ಕೂಡ 2027ರ ವಿಶ್ವಕಪ್ ಆಡಿ ನಂತರವೇ ವಿದಾಯ ಘೋಷಣೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಆದರೆ ತೆರೆಯ ಹಿಂದೆ ಬೇರೆಯದ್ದೇ ಆಟ ನಡೆದಿದೆ. ಕಳೆದ ವಾರ ಸೀನಿಯರ್ ಸೆಲೆಕ್ಷನ್ ಕಮಿಟಿ ಒಂದು ರಹಸ್ಯ ಮೀಟಿಂಗ್ ಮಾಡಿದೆ. ಆ ಮೀಟಿಂಗ್ ನಲ್ಲಿ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಕೂಡ ಹಾಜರಿದ್ರು. ಆ ಮೀಟಿಂಗ್ ನಲ್ಲಿ ರೋಹಿತ್ ಶರ್ಮಾ ಅವರನ್ನ ಕೂರಿಸಿಕೊಂಡು BCCI ಹೇಳಿದ್ದೇನು ಗೊತ್ತಾ? ರೋಹಿತ್, ನಿಮ್ಮ ಮೇಲಿನ ಗೌರವ ನಮ್ಗಿದೆ, ನೀವು ದೊಡ್ಡ ಲೆಜೆಂಡ್, ಆದ್ರೆ ಇಂಗ್ಲೆಂಡ್ ಸರಣಿಯ ನಂತರ ನಾವು ನಿಮ್ಮಿಂದ ಮುಂದೆ ಸಾಗಲು ನಿರ್ಧರಿಸಿದ್ದೇವೆ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದಾರೆ. ಒಮ್ಮೆ ಊಹಿಸಿಕೊಳ್ಳಿ, ಇಷ್ಟು ವರ್ಷ ತನ್ನ ರಕ್ತ ಬೆವರು ಸುರಿಸಿ ಆಡಿದ ಆಟಗಾರನಿಗೆ ಈ ಮಾತು ಹೇಳಿದಾಗ ಏನಾಗಿರಬೇಡ. ಇದರ ಅರ್ಥ ಏನು? 2027ರ ವಿಶ್ವಕಪ್ ತಂಡದಲ್ಲಿ ರೋಹಿತ್ ಶರ್ಮಾ ಅವರಿಗೆ ಜಾಗ ಇಲ್ಲ. ಆದರೆ ರೋಹಿತ್ ಶರ್ಮಾ ಅವರಿಗೆ ಈ ಬಲವಂತದ ನಿರ್ಧಾರ ಇಷ್ಟ ಇರಲಿಲ್ಲ. ಅವರು ಇತ್ತೀಚೆಗೆ ತಮ್ಮ ಫಿಟ್ನೆಸ್ ಮೇಲೆ ರಾತ್ರಿ ಹಗಲು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಇನ್ನೂ ಆಡುವ, ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲುವ ದೊಡ್ಡ ಕನಸು ಅವರಲ್ಲಿತ್ತು. ಆದರೆ ಸೆಲೆಕ್ಟರ್ಸ್ ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾರೆ, 2027ರ ವಿಶ್ವಕಪ್ ಪ್ಲಾನ್ ನಲ್ಲಿ, ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ನಲ್ಲಿ ನೀವು ಇಲ್ವೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ. ಈ ವಿಚಾರ ಕೇಳಿ ರೋಹಿತ್ ಶರ್ಮಾ ಇಂಗ್ಲೆಂಡ್ ಸರಣಿಯ ನಡುವೆಯೇ BCCI ಅಧಿಕಾರಿಗಳ ಬಳಿ ತಮ್ಮ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಂದು ವರದಿಯಾಗಿದೆ. BCCI ವಾದ ಏನ್ ಗೊತ್ತಾ? ಯಶಸ್ವಿ ಜೈಸ್ವಾಲ್ ರಂತಹ ಎಳೆಯ ಯುವ ಆಟಗಾರರು ಕಾಯ್ತಾ ಇದ್ದಾರೆ, ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವರ ಲೆಕ್ಕಾಚಾರ. ಹಾಗಾದ್ರೆ ರೋಹಿತ್ ಶರ್ಮಾಗೆ ಈಗ ಉಳಿದಿರುವ ಆಯ್ಕೆ ಏನು? BCCI ಮೂಲಗಳ ಪ್ರಕಾರ ಸೆಲೆಕ್ಟರ್ಸ್ ಈಗ ಚೆಂಡನ್ನ ರೋಹಿತ್ ಶರ್ಮಾ ಅವರ ಕೋರ್ಟ್ಗೆ ಹಾಕಿದ್ದಾರೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ನಾವು ನಿಮ್ಮನ್ನ ತಂಡದಿಂದ ಕಿತ್ತು ಬಿಸಾಕೋದಿಲ್ಲ, ನಿಮ್ಮ ಗೌರವ ಉಳಿಸ್ಕೊಳ್ಳಿ, ನೀವಾಗಿಯೇ ನಿವೃತ್ತಿ ಘೋಷಣೆ ಮಾಡಿಬಿಡಿ ಅನ್ನುವ ಖಡಕ್ ಸಂದೇಶ ಇದು. ಈಗ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ದಿಢೀರಂತ ಯಾಕೆ ಹೀಗಾಯಿತು? BCCI ಈ ಸ್ಕ್ರಿಪ್ಟ್ ಅನ್ನ ನಿನ್ನೆ ಮೊನ್ನೆ ಬರೆದಿಲ್ಲ. ಕಳೆದ ವರ್ಷವೇ ರೋಹಿತ್ ಶರ್ಮಾ ಅವರನ್ನ ಏಕದಿನ ನಾಯಕತ್ವದಿಂದ ಕೆಳಗಿಳಿಸಿ ಆ ಜಾಗಕ್ಕೆ ಶುಭ್ಮನ್ ಗಿಲ್ ಅವರನ್ನ ತಂದು ಕೂರಿಸಲಾಗಿತ್ತು. ಆಗ್ಲೇ ರೋಹಿತ್ ಅವರ ಅಂತ್ಯದ ಮುನ್ನುಡಿ ಬರೆಯಲಾಗಿತ್ತು. ಅಲ್ಲಿಗೆ ಜುಲೈ 19 ಇಂಗ್ಲೆಂಡ್ ವಿರುದ್ಧದ ಐತಿಹಾಸಿಕ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿರುವ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯ
ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಭಾವುಕ ದಿನವಾಗಿ ಉಳಿಯುವ ಎಲ್ಲಾ ಸಾಧ್ಯತೆಗಳಿವೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಈ ಲಾರ್ಡ್ಸ್ ಪಂದ್ಯವೇ ರೋಹಿತ್ ಶರ್ಮಾ ಅವರ ಪಾಲಿನ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯ ಆಗಬಹುದು. ಅಂದು ನಾವು ಕೊನೆಯ ಬಾರಿಗೆ ರೋಹಿತ್ ಶರ್ಮಾ ಅವರನ್ನ ನೀಲಿ ಜೆರ್ಸಿಯಲ್ಲಿ ನೋಡಲಿದ್ದೇವೆ. ಮ್ಯಾಚ್ ಮುಗ್ದ ಮೇಲೆ ಮೈದಾನದಿಂದ ಹೊರ ನಡೆಯುವಾಗ ರೋಹಿತ್ ಕಣ್ಣೀರು ಹಾಕುತ್ತಾ ತಮ್ಮ ಬ್ಯಾಟ್ ಅನ್ನ ಮೇಲಕ್ಕೆತ್ತಿ ಕೋಟ್ಯಂತರ ಅಭಿಮಾನಿಗಳಿಗೆ ವಿದಾಯ ಹೇಳುವ ಆ ಹೃದಯ ವಿದ್ರಾವಕ ದೃಶ್ಯವನ್ನ ನಾವು ನೋಡಬೇಕಾದ ಪರಿಸ್ಥಿತಿ ಬರಬಹುದು. ಒಮ್ಮೊಮ್ಮೆ ನಮ್ಗನ್ಸುತ್ತೆ ಕ್ರಿಕೆಟ್ ಅನ್ನೋದು ಒಂದು ಬಹಳ ಕ್ರೂರವಾದ ಆಟ. ಇಲ್ಲಿ ನಿನ್ನೆ ಕಿರೀಟ ತೊಟ್ಟಿದ್ದವರು ಎಂದು ಸಿಂಹಾಸನದಿಂದ ಕೆಳಗಿಳಿಯಲೇಬೇಕು. ಆದರೆ ರೋಹಿತ್ ಶರ್ಮಾ ಯಾವತ್ತಿಗೂ ನಮ್ಮ ಪಾಲಿನ ಹೀರೋನೇ. ಅವರು ಕೇವಲ ಒಬ್ಬ ಆಟಗಾರನಲ್ಲ, ಅವರು ಒಂದು ಎಮೋಷನ್. ಅವರ ಆ ಫುಲ್ ಶಾಟ್ಗಳು, ಬೌಲರ್ಗಳನ್ನ ಅಳುವಂತೆ ಮಾಡ್ತಾ ಇದ್ದ ಆ ಸಿಕ್ಸರ್ಗಳ ಸುರಿಮಳೆ, ಏಕದಿನ ಕ್ರಿಕೆಟ್ನ ಆ ಅದ್ಭುತ ದಾಖಲೆಗಳು ಭಾರತೀಯ ಕ್ರಿಕೆಟ್ನ ಅಭಿಮಾನಿಗಳು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಜುಲೈ 19ರಂದು ಲಾರ್ಡ್ಸ್ ಮೈದಾನದಲ್ಲಿ ಅವರು ನಿಜಕ್ಕೂ ನಿವೃತ್ತಿ ಘೋಷಣೆ ಮಾಡಿದರೆ ಕ್ರಿಕೆಟ್ ಜಗತ್ತಿನ ಒಂದು ಅತ್ಯಂತ ಸುವರ್ಣ ಅಧ್ಯಾಯ, ಒಂದು ಯುಗದ ಅಂತ್ಯವಾದಂತೆ. ನಾವು ಅವರಿಗೆ ಕೇವಲ ಭಾವುಕ ವಿದಾಯವನ್ನ ಹಾಗೂ ಮುಂದಿನ ಜೀವನಕ್ಕೆ ಶುಭಾಶಯಗಳನ್ನ ಮಾತ್ರ ಕೋರಬಹುದು. BCCIನ ಈ ನಿರ್ಧಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಹಿಟ್ಮ್ಯಾನ್ಗೆ ಮುಂದಿನ ವಿಶ್ವಕಪ್ನಲ್ಲಿ ಆಡೋದಕ್ಕೆ ಅವಕಾಶ ಕೊಡಬೇಕಿತ್ತ? ಈ ಬಲವಂತದ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಕಾಮೆಂಟ್ ಮಾಡಿ.